ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮೇನ್ ಡಿಶ್ ಏನಪ್ಪ ಅಂದರೆ ಕ್ಯಾಪ್ಸಿಕಮ್ ಜೀರಾ ರೈಸ್. ಕ್ಯಾಪ್ಸಿಕಮ್ ಜೀರಾ ರೈಸ್ ಹೇಗೆ ಮಾಡೋದು ಅಂತ ಫಸ್ಟಿಗೆ ನೋಡೋಣ ಬನ್ನಿ. ನಾನು ಫಸ್ಟಿಗೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಕಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಜೀರಿಗೆ ಜಾಸ್ತಿ ಸ್ವಲ್ಪ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. ಈ ಜೀರಿಗೆನ ಆಯಿಲಲ್ಲಿ ನಾನು ಕ್ಲೀನಾಗಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಎಲ್ಲ ಆದ ನಂತರ ನಾನು ಇಲ್ಲಿ ಸ್ವಲ್ಪ ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಹಸಿಮೆಣ್ಸಿನ್ಕಾಯಿ, ಕರಿಬೇವು ಮತ್ತು ಆನಿಯನ್ನ ನಾನು ಏನು ಹಚ್ಚಿಟ್ಕೊಂಡಿದ್ನಲ್ಲ, ಉದ್ದುದ್ದಾಗಿ ಹಚ್ಚಿಟ್ಕೊಂಡಿರೋಂಥ ಆನಿಯನ್ ಕೂಡ ನಾನು ಇದರಲ್ಲಿ ಸೇರಿಸಿ ಕ್ಲೀನಾಗಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಕಲರ್ ಸ್ವಲ್ಪ ಟರ್ನ್ ಆಗಬೇಕು, ಅಲ್ಲಿವರೆಗೂ ನಾವು ಆನಿಯನ್ನ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಟರ್ನ್ ಆಗಿದೆ ನೋಡಿ. ಈ ಟೈಮಲ್ಲಿ ನಾನು ಈ ಕ್ಯಾಪ್ಸಿಕಮ್ ಏನು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಈ ಕ್ಯಾಪ್ಸಿಕಮ್ನು ಕೂಡ ನಾನು ಸೇರಿಸ್ಕೊಂಡು ಕ್ಲೀನಾಗಿ ಬಾಡಿಸ್ಕೊತಾ ಇದ್ದೀನಿ. ಈ ಟೈಮಲ್ಲಿ ನಾನು ಸ್ವಲ್ಪ ಸಾಲ್ಟು ಕೂಡ ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಬೇಗ ಬೇಯುತ್ತೆ ಮತ್ತು ಅದು ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳಿ ನಾನು ಸಾಲ್ಟ್ ಸೇರಿಸ್ಕೊತಾ ಇದ್ದೀನಿ. ಮತ್ತು ನಾನು ಆಲ್ರೆಡಿ ರೈಸ್ನ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಕ್ಲಿಪ್ಪಿಂಗ್ಸಲ್ಲಿ ನಾನು ತೋರಿಸ್ತಾ ಇಲ್ಲ. ನಾರ್ಮಲ್ ಪ್ಲೇನ್ ರೈಸ್ನ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಈ ಕ್ಯಾಪ್ಸಿಕಮ್ ಬೆಂದ ಮೇಲೆ ನಾನು ಹಸಿ ಬಟಾಣಿ ಕೂಡ ನಾನು ಸೇರಿಸ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಅದನ್ನು ಕೂಡ ಇವಾಗ ನೋಡಿ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ಬೇಯಿಸ್ಕೊಂಡಿದ್ದೆಲ್ಲ ಆದಮೇಲೆ ನಾವು ಏನು ವೈಟ್ ರೈಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಸ್ವಲ್ಪ ಹಾರಲಿಕ್ಕೆ ಅಂತ ಎತ್ತಿಟ್ಟಿರಬೇಕು. ಅದು ಸ್ವಲ್ಪ ಆವಾಗ ಚೆನ್ನಾಗಿ ಬರುತ್ತೆ ಉದುರಾಗಿ ಅನ್ನ. ನೋಡಿ ಈ ರೀತಿ ಇವಾಗ ಏನು ಮಾಡಿ ಇಟ್ಕೊಂಡಿರ್ತೀವಲ್ಲ ರೈಸ್ನ ನಾವು ಈ ಏನು ಮಸಾಲ ನಾವು ಇವಾಗ ಫ್ರೈ ಎಲ್ಲ ಮಾಡ್ಕೊಂಡಿರ್ತೀವಲ್ಲ ಅದ್ರೊಳಗೆ ಸೇರಿಸ್ಬೇಕು. ಹಾಗೆ ಇದನ್ನ ಜೊತೆಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ನಾವು ಈ ರೀತಿ ಫುಲ್ಲು ಎಲ್ಲನೂ ಒಂದು ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಆ್ಯಕ್ಚುಲಿ ಇದಕ್ಕೆ ದಾಲ್ ಫ್ರೈ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಯಾರ್ಯಾರೆಲ್ಲ ಮಾಡಿಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್